ಸರಿಯಾದ ಸಮಯಕ್ಕೆ ಹಣವನ್ನು ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಫೈನಾನ್ಸ್ ಸಿಬ್ಬಂದಿ ಅಮಾನವೀಯವಾಗಿ ನಡೆದುಕೊಂಡಂತಹ ಘಟನೆಯೊಂದು ನಡೆದಿದೆ. ಹಣ ಕಟ್ಟಿಲ್ಲ ಅಂಥೇಳಿ ಜಾನುವಾರು ಸಮೇತ ಮನೆಗೆ ಬೀಗವನ್ನು ಹಾಕಿಬಿಟ್ಟಿದ್ದಾರೆ ಸಿಬ್ಬಂದಿ. ಜನ್ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿಯಿಂದ ಈ ಅಮಾನವೀಯ ಕೃತ್ಯ ನಡೆದಿದೆ. ಮನೆಯಲ್ಲಿ ಕುರಿ ಮೇಕೆಗಳನ್ನು ಬಿಟ್ಟು ಬೀಗವನ್ನು ಜಡಿದಿದ್ದಾರೆ ಸಿಬ್ಬಂದಿ. ದೇವನಹಳ್ಳಿಯ ವಿಜಯಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ. 2 ತಿಂಗಳಿಂದ ಏಣಿ ಹತ್ತಿ ಜಾನುವಾರುಗಳಿಗೆ ಮೇವನ್ನು ವಿತರಿಸುವಂತಹ ಕೆಲಸವನ್ನು ಮನೆಯವರು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಬೀಗವನ್ನು ತೆಗೆಸಿದ್ದಾರೆ ದೇವನಹಳ್ಳಿಯ ತಹಶೀಲ್ದಾರ್. ಈ ಖಾಸಗಿ ಫೈನಾನ್ಸ್ ಸಿಬ್ಬಂದಿಯ ವಿರುದ್ಧ ಈಗ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. ಹಣ ಕಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಅವರಿಗೆ ನೋಟಿಸ್ ಕೊಡಬೇಕಾಗಿತ್ತು, ಮನವೊಲಿಸುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು. ಬಟ್ ಏಕಾಏಕಿಯಾಗಿ ಬಂದು ಬಡವರ ಮೇಲೆ ಈ ರೀತಿ ದರ್ಪ ಮೆರೆದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಎಷ್ಟು ಸಾಲ ಎಷ್ಟು ತಗೊಂಡಿದ್ರಿ? 2.5 ಲಕ್ಷ ಮಾಡಿದ್ದೆ. 2,30,000 ಚಿಲ್ಲರೆ ಕಟ್ಟಿದ್ದೀವಿ. ಎಲ್ಲ ಬಡ್ಡಿಗೆ ಹಾಕೊಂಡಿದ್ದೀರಿ ನಾವು. ನಿಮ್ದೇನು ವರ್ಕೌಟ್ ಆಗ್ತಾ ಇಲ್ಲ ನಿಮ್ದು ಇದೆಲ್ಲಿ ಅಂತಾರೆ ಒಬ್ರು, ಶ್ರೀನಿವಾಸ್ ಅಂತ ಅವರು. ನಿಮ್ ಪೇಪರ್ ತಂದು ಕೊಡ್ತೀನಮ್ಮ, ಕ್ಲಿಯರ್ ಮಾಡ್ಕೊಂಡ್ರಿ ಅಂತಾರೆ. ಆಯ್ತು ಅಂದೆ. ಲೋನ್ ಏನು ತಗೊಂಡಿದ್ದೀರಿ ನೀವು? ನಾವು ಕೊರೋನಾ ಟೈಮಲ್ಲಿ ನಮ್ಮ ಯಜಮಾನ್ರಿಗೆ ಮೈಗೆ ಹುಷಾರಿಲ್ಲ, ತಗೊಂಡಿದ್ದೆ. ಮನೆ ಮೇಲೆ ಲೋನ್ ತಗೊಂಡಿದ್ರಾ? ಮನೆ ಮೇಲೆ ಕುದ್ಬಿಟ್ಟು 2.5 ಲಕ್ಷ ತಗೊಂಡು 2.30 ಲಕ್ಷ ಕಟ್ಟಿದ್ದೀರಾ? 2,30,000. 30,000